ಅರ್ಜುನ್, ನಿನ್ನ ನೋಡಕ್ಕಂತಾನೆ ಬಂದೆ. ಹೇಗಿದ್ಯಾ? ನನ್ನ ಹೆಂಡತಿ ಜೊತೆ ತುಂಬಾ ಚೆನ್ನಾಗಿದೆ. ದುಡ್ಡು ದುಡ್ಡು ಅಂತ ನನ್ ಪ್ರಾಣ ತಿಂತಿದ್ದಾನೆ. ಅದು ಸಾಲದು ಅಂತ ಆನ್ಲೈನ್ ಪೇಮೆಂಟ್ ಬೇಡ, ಕ್ಯಾಶ್ ತಂದ್ಕೊಡಿ ಅಂತಿದ್ದಾನೆ. ಅಲ್ಲ, ಈ ಕಾಲದಲ್ಲಿ ಲಕ್ಷ ಕ್ಯಾಶ್ ಯಾರು ತಂದು ಇಟ್ಕೊಂತಾರೆ? ಕ್ಯಾಶ್ ನ ಬಚ್ಚಿಟ್ಕೊಳ್ಳೋ ಅಷ್ಟರಲ್ಲಿ ನನ್ ಜೀವನ ಬಾಯಿಗೆ ಬಂತು. ಛೇ. ಹಾಯ್ ರಿತು. ಅದ್ಕೆ ನೀವೇನಿಲ್ಲಿ? ಯಾಕೆ ಬರ್ದ? ಅಯ್ಯಯ್ಯೋ, ಹಾಗಲ್ಲ ಅದ್ಕೆ. ಮತ್ತಿನ್ ಹೇಗೆ? ಪ್ರತಿಯೊಬ್ರು ನಾನ್ ಯಾಕ್ ಬಂದೆ ಅಂತ ಪ್ರಶ್ನೆ ಮಾಡೋರೇ ಆಗ್ಬಿಟ್ರು. ಬೇಜಾರಾಗ್ಬಿಡಿ ಅದ್ಕೆ. ಸಡನ್ ಆಗಿ ನೋಡಿದ್ನಲ್ಲ, ಅದಕ್ಕೆ ಹಾಗೆ ಕೇಳ್ದೆ ಅಷ್ಟೇ. ಅಷ್ಟು ನೀವ್ ಮನೆ ಸೊಸೆ ಆಗೋರು. ಇಲ್ಲಿಗೆ ನೀವ್ ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ವಿಕ್ಕಿ ಹೇಗಿದ್ದಾನೆ? ಓ, ಆರಾಮಾಗಿದ್ದಾನೆ. ಅಂದಾಗೆ ರಿತು, ಆ ರೌಡಿ ದುಡ್ಡು ಕೇಳ್ತಿದ್ದಾನೆ ಅಂದೆ ಅಲ್ವಾ? ಕ್ಯಾಶ್ ಕೊಟ್ಟು ಕಳ್ಸಿದ್ದೆ, ಬಂತ? ಅದ್ಕೆ ಸ್ವಲ್ಪ ಮೆತ್ತು ಮಾತಾಡಿ. ಓಕೆ ಓಕೆ. ಆ ವಿಷಯ ಮನೇಲಿ ಯಾರಿಗೂ ಗೊತ್ತಿಲ್ಲ. ಅದ್ಕೆ ನೀ ಕೊಟ್ಟಿರೋದು ಸಿಕ್ಕಿದೆ, ಆದ್ರೆ ರೌಡಿ ಕೊಡೋದ್ ಬಾಕಿ ಅಷ್ಟೆ. ಆ ಕಡೆ ಆ ರೌಡಿ ಕಾಟ, ಈ ಮನೇಲಿ ಆ ಭಾರ್ಗವಿ ಕಾಟ. ನನ್ಗಂತೂ ಸಾಕಾಗೋಗಿದೆ. ರಿತು, ಅಷ್ಟೊಂದು ಡಿಸ್ಟರ್ಬ್ ಆಗ್ಬೇಡ. ರೌಡಿ ಕಡೆಯಿಂದ ಏನೇ ಪ್ರಾಬ್ಲಮ್ ಆದ್ರೂ ಈ ಬಂಧನ ನೋಡ್ಕೋತಾಳೆ. ಹಾಗೆ ಆದಷ್ಟು ನಿನಗ ಭಾರ್ಗವಿ ಕಾಟನು ತಪ್ಪುತ್ತೆ. ನಾನ್ ಬಂದಿದ್ದೀನಲ್ಲ, ಎಲ್ಲ ಸರಿ ಹೋಗುತ್ತೆ. ಅದ್ಕೆ ಅಂದ್ರೆ ನಿಮ್ಮ ಹಾಗಿರ್ಬೇಕು. ಥ್ಯಾಂಕ್ ಯು ಸೋ ಮಚ್. ಅದ್ಕೆ ಈ ಅರ್ಜುನ್ ಬ್ರೋ ಯಾಕಾದ್ರೂ ಭಾರ್ಗವಿನ ಮದ್ವೆ ಆಗಿ ಬಂದೋ ಗೊತ್ತಿಲ್ಲ. ಅವನಿಂದಾಗಿ ನಾವೆಲ್ಲ ಕಷ್ಟಪಡ್ತಿದ್ದೀವಿ. ಇವಾಗಂತೂ ಪದೇ ಪದೇ ಬಂದು ಅವಳನ್ನ ಅದ್ಕೆ ಅಂತ, ಅವಳನ್ನ ಸೊಸೆ ಅಂತ ಒಪ್ಕೊಳ್ಳಿ ಅಂತ ಎಲ್ರೂ ಇರಿಟೇಟ್ ಮಾಡ್ತಾನೆ. ಅರ್ಜುನ್ ಎಲ್ಲಿರಿತು? ಅರ್ಜುನ್, ನಿನ್ನ ನೋಡಕ್ಕಂತಾನೆ ಬಂದೆ. ಹೇಗಿದ್ಯಾ? ನನ್ನ ಹೆಂಡತಿ ಜೊತೆ ತುಂಬಾ ಚೆನ್ನಾಗಿದೆ. ಭಾರ್ಗವಿ ಅವರೇ, ನಂಗೊಂದೆರಡು ಫೋನ್ ಕಾಲ್ ಇದೆ, ರೂಮಲ್ಲಿ ಇರ್ತೇನೆ. ಹಲೋ, ಹೊರಟೋದ್ರು? ಏನು ವಿ.ವಂದನಾ ಅವರು ನಮ್ಮನೆವರೆಗೂ ಬಂದಿದ್ದು? ಏನು ವಿ.ವಂದನಾ? ವಿ ವಂದನಾ ಅಂದ್ರೆ ವಕ್ರ ದೃಷ್ಟಿ ವಂದನಾ ಅಂತ. ಅದನ್ನೇ ಶಾರ್ಟ್ ಅಂಡ್ ಸ್ವೀಟ್ ಆಗಿ ವಿ ವಂದನಾ ಅಂದೆ. ಮೆತ್ತಿಗೆ ಚಿಕ್ಕ ವಯಸ್ಸಿಗೆ ಬಿಪಿ ಗಿಪಿ ಬಂದ್ಬಿಟ್ಟಾತು. ಹುಷಾರು.
ನೋಡಿ, ಮನೆಗ್ ಬಂದ ಅತಿಥಿಗಳ ಜಗಳ ಮಾಡೋದು ಅಷ್ಟು ಚೆನ್ನಾಗಿರಲ್ಲ. ಇವಾಗ ನೀವು ನಮ್ಮನೆ ಅತಿಥಿ. ಹೇಳಿ, ಏನ್ ತಗೊಳ್ತೀರಾ? ಕಾಫಿನಾ, ಟೀನಾ? ಬಿಡಿ ನನ್ ಕೈನ. ಅರ್ಜುನ್ ಜೊತೆ ಈ ಬಂಧನ ಇರ್ಬೇಕಿತ್ತು. ಆದ್ರೆ ಆದ್ರೆ ಆ ಭಾರ್ಗವಿ ಇದ್ದಾಳೆ. ಬರ್ತಿರೋ ಕೋಪಕ್ಕ ಅವಳ ಹೊಡಿಬೇಕು, ಪರ್ಚಬೇಕು, ಅವಳ ಜನ್ಮ ಜಾಲಾಡ್ಬೇಕು ಅನ್ಸುತ್ತೆ ಅಂತ ನನಗ್ ಗೊತ್ತು. ಆದ್ರೆ ನೀನ್ ಹಾಗ್ ಮಾಡೋದ್ರಿಂದ ಅರ್ಜುನಿಂದ ದೂರ ಆಗ್ತೇ ಹೊರತು ಅವನಿಗೆ ಹತ್ರ ಆಗೋದಿಲ್ಲ. ಇಷ್ಟಪಡ್ತಿರೋ ಹುಡ್ಗ ಕಣ್ಣು ಮುಂದೆನೆ ಬೇರೆಯವ್ರ ಜೊತೆ ಇದ್ರೆ ಆಗೋ ನೋವು ಏನು ಅನ್ನೋದು ನನ್ಗೆ ಅರ್ಥ ಆಗುತ್ತೆ ವಂದನ. ಗೊತ್ತು. ಏನ್ ಗೊತ್ತು? ಏನು ಗೊತ್ತು ನಿಮ್ಗೆ? ನೀವ್ ಇಷ್ಟಪಟ್ಟಿರೋ ಹುಡ್ಗನ ಮದ್ವೆ ಆಗಿ ಆರಾಮಾಗಿದ್ದೀರಾ. ಏನು ಗೊತ್ತಿಲ್ಲ ನಿಮ್ಗೆ. ಎಲ್ರ ಜೊತೆ ಸೇರ್ಕೊಂಡು ನೀವು ನನಗ್ ಮೋಸ ಮಾಡಿದ್ದೀರಾ. ನಂಬಿಸಿ ಕತ್ತು ಕುಯ್ತಿದ್ದೀರಾ. ಅರ್ಜುನ್ ಭಾರ್ಗವಿ ಒಂದಾಗೋದೇ ಇಲ್ಲ. ಆ ಭಾರ್ಗವಿ ನಮ್ಮ ಅರ್ಜುನ ಒಪ್ಕೊಳ್ಳೋದೇ ಇಲ್ಲ ಅಂತ ಹೇಳ್ಬಿಟ್ಟು ಯಾಕಿನ್ನು ಇಲ್ಲೇ ಇಟ್ಕೊಂಡಿದ್ದೀರಾ? ಯಾಕೆ ನನ್ನ ಅರ್ಜುನ್ ಜೊತೆನೆ ಇದ್ದಾಳೆ? ಉತ್ತರ ಕೊಡಿ. ಅದೇನೋ ಅಂತಾರಲ್ಲ, ಕಾಮಾಲ ಕಣ್ಣಿಗೆ ಕಾಣೋದೆಲ್ಲ ಹಳದಿ ಅಂತ. ಹಾಗೇನೆ ನೀನ್ ಹೀಗೆ ಡೌಟ್ ಅಲ್ಲಿ, ಕೋಪದಲ್ಲಿ ನೋಡಿದ್ರೆ ಎಲ್ಲ ಹಾಗೆ ಕಾಣುತ್ತೆ. ಸ್ವಲ್ಪ ತಾಳ್ಮೆಯಿಂದ ಸೂಕ್ಷ್ಮವಾಗಿ ಗಮನಿಸಿ ನೋಡು, ಆಗ ನಿನಗೆ ಎಲ್ಲ ಅರ್ಥ ಆಗತ್ತೆ. ಇನ್ನು ಏನ್ ಅರ್ಥ ಆಗ್ಬೇಕು? ಅವರಿಬ್ರು ಗಂಡ ಹೆಂಡತಿ. ನಾನೇನು ಅಲ್ಲ ಅನ್ನೋದು ಅರ್ಥ ಆಗ್ಬೇಕಾ? ಅವರಿಬ್ರು ಒಬ್ರನ್ನೊಬ್ರು ಒಪ್ಕೊಂಡಿದ್ದಾರೆ ಅಂತ ಯಾರು ಹೇಳಿದ್ ನಿನಗೆ? ಒಂದು ಗಾಯಕ್ಕೆ ಔಷಧಿ ಹಚ್ಚೋದನ್ನ ನೋಡಿ ಅವರಿಬ್ರು ಆಗಿದ್ದಾರೆ ಅಂತ ಅನ್ಕೋತಿದ್ಯಾ? ಹಾದಿ ಬೀದಿಲ್ ಹೋದವ್ರಿಗೆ ಆಕ್ಸಿಡೆಂಟ್ ಆದ್ರೂ ಈ ಭಾರ್ಗವಿ ಹಾಗೆ ಹೋಗಿ ಆರೈಕೆ ಮಾಡ್ತಾಳೆ. ಅದೇ ಕಾರಣಕ್ಕೆ ಅಲ್ವಾ ಆ ಸಂಧ್ಯಾಗೆ ಸಹಾಯ ಮಾಡಕ್ಕೆ ಕೇಸ್ ತಗೊಂಡಿದ್ದು. ಅಂದ್ರೆ ಭಾರ್ಗವಿ ಅರ್ಜುನ್ ಒಂದಾಗಿಲ್ಲ ಅಂತಿದ್ದೀರಾ? ಹೋಗಿ ರೂಮಲ್ಲಿ ನೋಡು, ನೆಲದ ಮೇಲೆ ಮಡ್ಚಿಟ್ಟಿರೋ ಚಾಪೆ, ದಿಂಬು ಎಲ್ಲ ಹಾಗೆ ಇದೆ. ಆ ಭಾರ್ಗವಿ ನೆಲದ ಮೇಲೆ ಮಲ್ಕೋತಾಳೆ. ಅರ್ಜುನ್ ಒಬ್ನೇ ಬೆಡ್ ಮೇಲೆ ಮಲಗ್ತಿರೋದು. ಅವರಿಬ್ಬರ ಮಧ್ಯ ಇರೋ ಈ ಮುನ್ಸು ಅನುಮಾನನೇ ನಿನಗೆ ಟ್ರಂಪ್ ಕಾರ್ಡ್. ನೀನ್ ಹೀಗ್ ಕಿರ್ಚಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಯವಾಗಿ ಪ್ರೀತಿಯಿಂದ ಅರ್ಜುನ್ ಹತ್ರ ಮಾತಾಡ್ ಹೋಗು. ಆಗ ಆ ಭಾರ್ಗವಿ ನಿನ್ ಹಾಗೆ ಉರ್ಕೊಂಡು ಹೊರಟೋಗ್ತಾಳೆ. ಅವ್ರ ನಡುವೆ ಇರೋ ಡಿಸ್ಟೆನ್ಸ್ ಜಾಸ್ತಿ ಆಗ್ಬೇಕು ಹೊರತು ಕಮ್ಮಿ ಆಗ್ಬಾರ್ದು. ಇನ್ ಮುಂದೆ ಆ ಭಾರ್ಗವಿನ ಹೇಗ್ ಹೊಟ್ಟೆ ಉರಿಸ್ತೀನೋ ನೋಡ್ತಾ ಇರಿ. ಸರ್, ಭಾರ್ಗವಿ ಕೇಸ್ ಬಿಟ್ರು ನಮ್ಮ ಅರ್ಜುನ್ ಸರ್ನ ಬಿಡ್ತಾನೆ ಇಲ್ವಲ್ಲ ಸರ್? ಒಳ್ಳೆ ತಿಗ್ನೆ ತರ ಅವ್ರಿಗೆ ಅಂಡ್ಕೊಂಡೇ ಬಂದ್ಲು. ಅಂದ್ರೆ ಕೋರ್ಟಲ್ಲಿ ಹಿಂಸೆ ಕೊಟ್ಟಿದ್ ಸಾಲದು ಅಂತ ಮನೆಗೆ ಬಂದಿದ್ದಾಳೆ ಅನ್ನೋ ಬೇಜಾರಲ್ಲಿ ಹೇಳ್ದೆ. ಏನೇ ಆದ್ರೂ ಗಾಡ್ ಫಾದರ್ ಅಂತ ನಿಮ್ ಮನೆಗೆ ಇದ್ದೀರಲ್ಲ ಸರ್, ಏನೂ ಆಗೋದಿಲ್ಲ ಬಿಡಿ. ನಿಮ್ ಮುಂದೆ ಬಾಲ ಮುದ್ರಕೊಂಡಿರೋ ಬೆಕ್ಕು ತರ ಸುಮ್ಮನಿರ್ತಾಳೆ. ಆದ್ರೂ ಇಂಥ ಸೊಸೆ ಈ ಮನೆಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಸರ್. ವೈಬೇ ಮ್ಯಾಚ್ ಆಗ್ತಾ ಇಲ್ಲ.
ನೀವು ಅವಳಿಗೆ ಕೋರ್ಟಿಂದ ಗೇಟ್ ಪಾಸ್ ಕೊಟ್ಟ ಹಾಗೆ ಅರ್ಜುನ್ ಸರ್ ಲೈಫಿಂದನೂ ಗೇಟ್ ಪಾಸ್ ಕೊಟ್ಬಿಡಿ. ಪಾಪ ಒಂದು ಬಡಪಾಯಿ ಗಂಡು ಜೀವ ಉಳ್ಕೊಳ್ಳುತ್ತೆ. ಮುಗೀತಾ ಅಥವಾ ಇನ್ನೇನಾದ್ರೂ ಇದೆಯಾ? ಒಂದು ವಿಷಯ ಹೇಳು ಶ್ಯಾಮ್, ನೀನು ನನ್ನ ಕೆಲ್ಸಕ್ಕೆ ಅಸಿಸ್ಟೆಂಟಾ ಅಥವಾ ಈ ಮನೆಗೆ ಅಸಿಸ್ಟೆಂಟಾ? ಕೇಸ್ ಕಡೆನೂ ಸ್ವಲ್ಪ ಗಮನ ಕೊಡು. ಯಾವುದೇ ಕಾರಣಕ್ಕೂ ಅವಳು ಪಿಟಿಷನ್ ಹಾಕಬಾರ್ದು. ತೀರಾ ಸೆನ್ಸಿಟಿವ್ ಕೇಸ್ ಇದೆ, ಹುಷಾರಾಗಿ ಹ್ಯಾಂಡಲ್ ಮಾಡು. ಸರಿ ಸರ್, ನಿಮ್ಮ ಮೇಲಿರೋ ಭಯಕ್ಕೆ ಅವಳು ನಮ್ಮ ಕಡೆ ಸುಳಿಲೂಬಾರ್ದು, ಆ ಥರ ನೋಡ್ಕೋ. ಹಾ, ಕಾಫಿ ತುಂಬಾ ಚೆನ್ನಾಗಿದೆ. ಕೋರ್ಟ್ ಕೆಲಸ ಇಲ್ದಿದ್ರೆ ಏನಂತೆ ಮಾವ? ಅಟ್ಲೀಸ್ಟ್ ಕಾಫಿ ಟೀ ಅಂಗಡಿನಾದ್ರೂ ಇಡ್ಬೋದಂತ ಅಲ್ವಾ ಅಸಿಸ್ಟೆಂಟ್? ಹೌದೌದು, ಬ್ರೈಟ್ ಫ್ಯೂಚರ್ ಇದೆ. ಭಾರ್ಗವಿ, ಕಾಫಿ ಅಂತಿದ್ದಾಗ ಜ್ಞಾಪಕ ಬಂತು ನೋಡಿ, ಒಂದು ಕಾಫಿ ಎಸ್ಟೇಟ್ ಕೇಸ್ ಬಂದಿದೆ. ಶ್ಯಾಮಕ್ ಪಾಪ ತಲೆ ಓಡ್ತಾ ಇಲ್ಲ. ನೀನು ಆ ಫೈಲ್ನ ಸ್ಟಡಿ ಮಾಡಿ ಒಂದು ಡ್ರಾಫ್ಟ್ ಮಾಡಿಕೊಡು. ಅಲ್ಲ ಸರ್, ನಾನು ಶ್ಯಾಮ್, ನೀನು ಸುಮ್ಮನೆ ಇರು, ನಿಂಗೆ ಗೊತ್ತಾಗಲ್ಲ. ಭಾರ್ಗವಿ ಪಾಯಿಂಟ್ಸ್ನ ತುಂಬಾ ಚೆನ್ನಾಗಿ ಹಾಕ್ತಾಳೆ. ಈ ಕೇಸನ್ನ ನೀನೇ ಹ್ಯಾಂಡಲ್ ಮಾಡ್ಬಿಡು. ಸಾರಿ ಮಾವ, ನಾನಿವಾಗ ಭಾರ್ಗವಿ ಅರ್ಜುನ್ ಪಾಟೀಲ್, ಈ ಮನೆ ಸೊಸೆ. ಭಾರ್ಗವಿ LLB ಆಗಿ ಲಾ ಪ್ರಾಕ್ಟೀಸ್ ಮಾಡೋದನ್ನ ನಾನು ಬಿಟ್ಬಿಟ್ಟಿದ್ದೀನಿ. ನಿಮಗೆ ಬೇರೆ ಏನಾದ್ರೂ ಬೇಕಿದ್ರೆ ಹೇಳಿ, ಬೇಕಿದ್ರೆ ಇನ್ನೊಂದು ಕಪ್ ಕಾಫಿ ಮಾಡ್ಕೊಂಡು ಬರ್ತೀನಿ. ಕಾಫಿ ಇನ್ನೊಂದು ಕಪ್ ಕಾಫಿ ಮಾಡ್ಕೊಡ್ತಾಳಂತೆ.